ತಮ್ಮ ವಿದ್ಯಾರ್ಹತೆಯನ್ನು ವೆಟರ್ನರಿಯಲ್ಲಿ ಮುಗಿಸಿದ್ರಿ ಸರ್. ಈ ಫೀಲ್ಡಿಗೆ ಬರಬೇಕು ಅಂತ ತಾವು ಯಾಕೆ ಅನ್ಕೊಂಡ್ರಿ ಸರ್? ದೊಡ್ಡ ದೊಡ್ಡ ಆರ್ಗನೈಸೇಷನಲ್ಲಿ ತಾವು ಕೆಲಸ ಮಾಡಿದ್ರಿ ಸರ್. ಬಟ್ ನೀವು ಪ್ರಯತ್ನ ಮಾಡಿದರೆ ಬೇರೆ ಆರ್ಗನೈಸೇಷನ್ ಸಿಗ್ತಾ ಇತ್ತು. ಬಟ್ ಸ್ವಂತವಾಗಿ ಸ್ಟಾರ್ಟ್ ಮಾಡಬೇಕಂತ ಅನಿಸಿದ್ದು ಯಾಕೆ ಮತ್ತು ಯಾವಾಗ? ಇಲ್ಲ, ಸೇವಿಂಗ್ಸ್ ಏನು ಜಾಸ್ತಿ ಇರಲಿಲ್ಲ, ಅಲ್ಪ ಸ್ವಲ್ಪ ಇತ್ತು. ಬಟ್ 3 ಜನ ಪಾರ್ಟ್ನರ್ ಸೇರಿ ನಾವು ಒಟ್ಟು ಬಂಡವಾಳ ಹಾಕಿದ್ದು 3 ಲಕ್ಷ. ತಾವು ಸುಮಾರು 25 ವರ್ಷಗಳ ಕಾಲ ಈ ಸುದೀರ್ಘ ಪಯಣದಲ್ಲಿದ್ದೀರಿ. ಲೇಯರ್ ಪ್ರೊಡಕ್ಷನ್ ಆಗಿರ್ಬೋದು, ಫೀಡ್ ಪ್ರೊಡಕ್ಷನ್ ಆಗಿರ್ಬೋದು. ಸರ್, ತಮ್ಮದು ಬೆಸ್ಟ್ ಮೂಮೆಂಟ್ ಯಾವುದು ಮತ್ತು ವರ್ಸ್ಟ್ ಮೂಮೆಂಟ್ ಯಾವುದಾಗಿರುತ್ತೆ? ಪೌಲ್ಟ್ರಿ ಕನ್ಸಂಪ್ಷನ್ 0 ಆಗಿಬಿಡ್ತು. ಬಟ್ ನಮ್ಮ ಪ್ರೊಡಕ್ಷನ್ ನಾವು ನಿಲ್ಲಿಸ್ಲಿಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಲೈಫ್ ಸ್ಟಾಕ್ ಇರೋದ್ರಿಂದ ಡೈಲಿ ಅದಕ್ಕೆ ಫೀಡಿಂಗ್ ಮಾಡಲೇಬೇಕು. ಫೀಡ್ ಈಸ್ ದ ಮೇಜರ್ ಎಕ್ಸ್ಪೆನ್ಸ್. ಆ ಕಡೆಯಿಂದ ಮೊಟ್ಟೆ ಪರ್ಚೇಸ್ ಮಾಡಲಿಕ್ಕೆ ಯಾರೂ ಬರ್ತಾ ಇಲ್ಲ, ಈ ಕಡೆ ಕೋಳಿ ಯಾರು ತೊಗೊಳ್ತಾ ಇಲ್ಲ. ಹೀಗಾಗಿ ಆಲ್ಮೋಸ್ಟ್ ನಾವು ಅಲ್ಲಿವರೆಗೂ ಏನು ಗಳಿಸಿದ್ದೀವಿ ಎಲ್ಲನೂ ಒಂದೇ ದಿನದಲ್ಲಿ 0 ಆದಂಗೆ ಆಗಿಬಿಡ್ತದೆ. ಬರ್ಡ್ಸಿಗೆ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರದ ಹಾಗೆ ನಮ್ಮ ಫಾರ್ಮರ್ದಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಕಾಸ್ಟ್ ಜಾಸ್ತಿ ಆಗದ ಹಾಗೆ ಮ್ಯಾನೇಜ್ ಮಾಡ್ತೀವಿ. ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತೊಂದ ವಿಭಿನ್ನವಾದ ಪ್ರಯತ್ನದ ಮಧ್ಯೆ ಏನಪ್ಪ ಅಂದ್ರೆ ಪ್ರತಿದಿನ ಒಂದು ಡಿಫ್ರೆಂಟ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾನೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಮಾಲ್ತೇಶ್ ಲಿಂಗು ಕುಲಕರ್ಣಿ ಸರ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಎದಕ್ಕೆ ಇವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೇನಪ್ಪ ಅಂತಂದರೆ, ಸುಮಾರು 25 ವರ್ಷಗಳಿಂದ ಅವರು ಏನಪ್ಪ ಅಂತಂದ್ರೆ ಲೇಯರ್ ಎಗ್ಸ್ ಪ್ರೊಡಕ್ಷನ್ ಮತ್ತು ಫೀಡ್ ಪ್ರೊಡಕ್ಷನ್ ಈ ಫೀಲ್ಡಲ್ಲಿದ್ದಾರೆ. ಅದಕ್ಕೋಸ್ಕರ ಅವ್ರ ಜರ್ನಿ ಯಾವ ಥರ ಇತ್ತು, ಈ ಬಿಸ್ನೆಸ್ ಯಾವ ಥರ ಇದೆ, ಹೊಸದಾಗಿ ಈ ಬಿಸ್ನೆಸ್ ಮಾಡಬೇಕಂತಂದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಬೇಕಾ, ಮುಂಜಾಗ್ರತೆಗಳನ್ನು ಏನೇನು ಮಾಡ್ಕೋಬೇಕಾ ಅನ್ನೋದನ್ನ ಪ್ರತಿಯೊಂದು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸರ್ನ ಮಾತಾಡ್ಸಿ ಹೋಗ್ತೀನಿ. ಹಾಗಿದೆ, ಇವಾಗ ಸರ್ನ ವೆಲ್ಕಮ್ ಮಾಡೋಣ. ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತು ಮಂಜುನಾಥ್ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಧನ್ಯವಾದಗಳು, ಸ್ವಾಗತ. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ. ನನ್ನ ಹೆಸರು ಮಾಲ್ತೇಶ್ ಲಿಂಗೋ ಕುಲಕರ್ಣಿ ಅಂತ. ನಾನು BVSc ಗ್ರ್ಯಾಜುಯೇಟ್, ಅಂದರೆ ವೆಟರ್ನರಿ ಡಾಕ್ಟರ್. ನಾನು ಯಾವುದೂ ಗೌರ್ಮೆಂಟ್ ಜಾಬ್ಗೆ ಹೋಗಿಲ್ಲ. ನಾವು ಮೊದಲಿಂದನೂ ಪ್ರೈವೇಟ್ ಕಂಪ್ನಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದೆ. 1994 ನಂದು ಗ್ರ್ಯಾಜುಯೇಷನ್ ಮುಗೀತು, ಡಿಗ್ರಿ. ಅದಾದಮೇಲೆ ನಾನು ಒಂದು ಪ್ರೈವೇಟ್ ಕಂಪ್ನಿ ಜಾಯ್ನ್ ಆದೆ, ವೆಂಕಟೇಶ್ವರ ಹ್ಯಾಚರೀಸ್ ಲಿಮಿಟೆಡ್ ಅಂತ. ಅದರಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ ಮೇಲೆ ಅಗೇನ್ ನಾನು ಒಂದು ಇಲ್ಲಿ ಲೋಕಲ್ ಮಾರುತಿ ಫೀಡ್ಸ್ ಅಂತ ಕಂಪ್ನಿ ಜಾಯ್ನ್ ಆದೆ, ಮಾರುತಿ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಂದು. ಅಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ ಮೇಲೆ 2001 ಆನ್ವರ್ಡ್ಸಿಂದ ನಾವು ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. 2 ಬಿಸ್ನೆಸ್ ಮಾಡಿದ್ವಿ, ಒಂದು ಫಾರ್ಮಿಂಗ್ದು, ಒಂದು ಫೀಡ್ ಫ್ಯಾಕ್ಟ್ರಿ. SLV ಫೀಡ್ಸ್ ಅಂತ ಫೀಡ್ ಫ್ಯಾಕ್ಟ್ರಿ ಇದೆ ನಮ್ಮದು, ಧಾರವಾಡ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಆಮೇಲೆ ಎಗ್ಬ್ರೋ ಪೌಲ್ಟ್ರಿ ಫಾರ್ಮ್ಸ್ ಅಂತ ಲೇಯರ್ ಫಾರ್ಮನ್ನು ಕೂಡ ಮಾಡ್ತಾಯಿದ್ದೀವಿ ನಾವು. ಸರ್, ತಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡ್ಬೋದಾ? ನಮ್ಮ ತಂದೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ರಿಟೈರ್ ಆದರು 1993. ಆಮೇಲೆ ಅವರು ಈಗಿಲ್ಲ ನಮ್ಮೊಂದಿಗೆ. ನಮ್ಮ ತಾಯಿ ಇದ್ದಾರೆ ಮನೆಯಲ್ಲಿ. ಮತ್ತು ನನಗೆ ಮದುವೆ ಆಗಿದೆ. ನಮ್ಮ ಮಿಸ್ಸಸ್ ಹೌಸ್ ವೈಫ್ ಇದ್ದಾರೆ. ನಮಗಿಬ್ಬರು ಮಗಳು MBBS ಗ್ರ್ಯಾಜುಯೇಟು, ಇವಾಗ MD ಮಾಡ್ತಾ ಇದ್ದಾಳೆ. ಮಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ. ಇದು ನನ್ನ ಚಿಕ್ಕ ಕುಟುಂಬ. ತಮ್ಮ ವಿದ್ಯಾರ್ಹತೆಯನ್ನು ವೆಟರ್ನರಿಯಲ್ಲಿ ಮುಗಿಸಿದ್ರಿ ಸರ್. ಈ ಫೀಲ್ಡಿಗೆ ಬರಬೇಕು ಅಂತ ತಾವು ಯಾಕೆ ಅನ್ಕೊಂಡ್ರಿ ಸರ್? ನಂದು ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನನಗೆ ಸ್ಪಷ್ಟವಾಗಿ ಯಾವುದೂ ಒಂದು ಚಿತ್ರಣ ಇರಲಿಲ್ಲ, ಇಂಥದ್ದೇ ಮಾಡಬೇಕು ಅಂತಂದು ಹೇಳ್ಬಿಟ್ಟು. ಐ ವಾಸ್ ಜಸ್ಟ್ ಲುಕಿಂಗ್ ಫಾರ್ ಜಾಬ್. ಆವಾಗ ಅಪ್ಲೈ ಮಾಡಿದಾಗ ನನಗೆ ಇದೊಂದು ಪೌಲ್ಟ್ರಿ ಒಂದು ದೊಡ್ಡ ಇಂಡಿಯಾಕ್ಕೆ ನಂಬರ್ 1 ಕಂಪ್ನಿ ವೆಂಕಟೇಶ್ವರ ಹ್ಯಾಚರೀಸ್ ಲಿಮಿಟೆಡ್ ಅನ್ನೋ ಕಂಪ್ನಿಯಲ್ಲಿ ಹೈದರಾಬಾದ್ನಲ್ಲಿ ನನಗೆ ಒಂದು ಜಾಬ್ ಅಪಾರ್ಚುನಿಟಿ ಬಂತು. ಸೊ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ಆ್ಯಕ್ಚುಲಿ ವೆಟರ್ನರಿ ಒಳಗೆ ಪೌಲ್ಟ್ರಿ ಬಗ್ಗೆ ತುಂಬ ಕಡಿಮೆ ಒಂದು ನಾಲೆಜ್ ಬಂದಿರುತ್ತೆ, ಜಾಸ್ತಿ ಗೊತ್ತಿರಲ್ಲ. ಫೀಲ್ಡ್ ಒಳಗೆ ತುಂಬ ಜಾಸ್ತಿ ಅಡ್ವಾನ್ಸ್ ಆಗಿದೆ ಪೌಲ್ಟ್ರಿ. ಅಲ್ಲಿ ಹೋಗಿ ನೋಡಿದ ಮೇಲೆ ನನಗೆ ಅಲ್ಲಿ ಕರೆಕ್ಟಾಗಿ ಟೆಕ್ನಿಕಾಲಿಟೀಸು, ಅವ್ರು ಮಾಡುವಂಥದ್ದು ಮ್ಯಾನೇಜ್ಮೆಂಟು ಎಷ್ಟು ರಿಸ್ಕ್ ಇದೆ, ಎಷ್ಟು ಚಾಲೆಂಜಿಂಗ್ ಇದೆ ಜಾಬ್ ಅಂತ ಅನಿಸಿ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು ನನಗೆ. ಸೊ ಹೀಗಾಗಿ ಅಲ್ಲಿ ಜಾಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದೇ ಫೀಲ್ಡಲ್ಲಿ ಕಂಟಿನ್ಯೂ ಆದೆ. ದೊಡ್ಡ ದೊಡ್ಡ ಆರ್ಗನೈಸೇಷನಲ್ಲಿ ತಾವು ಕೆಲಸ ಮಾಡಿದ್ರಿ ಸರ್. ಬಟ್ ನೀವು ಪ್ರಯತ್ನ ಮಾಡಿದರೆ ಬೇರೆ ಆರ್ಗನೈಸೇಷನ್ ಸಿಗ್ತಾ ಇತ್ತು. ಬಟ್ ಸ್ವಂತವಾಗಿ ಸ್ಟಾರ್ಟ್ ಮಾಡಬೇಕಂತ ಅನಿಸಿದ್ದು ಯಾಕೆ ಮತ್ತು ಯಾವಾಗ? ನಾನು ಕೆಲಸ ಮಾಡ್ತಿರೋ ಕಂಪ್ನಿಯಲ್ಲಿ ಹಲವಾರು ಕಾರಣಾಂತರಗಳಿಂದ ಅದನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂತು. ಬಟ್ಟು ಅದು ಕಂಪ್ನಿಯಿಂದ ಫೀಡ್ ಪರ್ಚೇಸ್ ಮಾಡ್ತಕ್ಕಂಥ ಕಸ್ಟಮರ್ಸ್ ಇದ್ದರು ಸುಮಾರು ಜನ. ಅವ್ರ ಜೊತೆಗೆ ನನ್ನ ಒಂದು ರಿಲೇಷನ್ಶಿಪ್ ಡೆವಲಪ್ ಆಗಿತ್ತು. ಅವ್ರಿಗೆ ನನ್ನ ಮೇಲೆ ಒಂದು ಥರದ ವಿಶ್ವಾಸ ಇತ್ತು, ಇವನು ಬಂದರೆ ಏನಾದರೂ ನಮಗೆ ಸಹಾಯ ಆಗುತ್ತೆ ಅಂತ. ಸೊ ಅವರೆಲ್ಲ ಒಂದು ರೀತಿಯಿಂದ ನನಗೆ ಇಂಡೈರೆಕ್ಟಾಗಿ ಹೇಳಿದ್ರು, ಸರ್ ನೀವೇ ಯಾಕೆ ಸ್ಟಾರ್ಟ್ ಮಾಡಿ, ನಮಗೆ ಫೀಡ್ ಕೊಡಬಾರ್ದು, ನೀವೇ ಮಾಡಿಕೊಡ್ರಿ ಅಂತಂದು ಹೇಳಿ ಅವ್ರದ್ದು ಒಂದು ಕೇಳ್ಕೊಂಡ್ರು. ಅದು ಒಂದಿತ್ತು. ಮತ್ತು ನಮಗೂ ಏನಾದರೂ ಸ್ವಂತ ಮಾಡಬೇಕು, ಇದ್ದೂರಲ್ಲಿ ಮಾಡಬೇಕು ಅನ್ನೋದೊಂದು ಮೊದಲಿಂದ ಮೈಂಡಲ್ಲಿ ಇತ್ತು.
ಹೀಗಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ವಿ ನಾವು. ನಮ್ಮ ಕೆಲವು ಕಸ್ಟಮರ್ಸ್ ಏನು ನಮ್ಗೆ ತುಂಬ ಒಂದು ಸ್ನೇಹಿತರ ಥರ ಇದ್ದರು ಅವರು. ಅವ್ರಿಗೆ ನಾವು ಫೀಡ್ ಸಪ್ಲೈ ಮಾಡಿಕೊಂಡು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕಂಪ್ನಿನ ಸಣ್ಣ ಪ್ರಮಾಣದಲ್ಲಿ. ಕಸ್ಟಮರ್ಸ್ ಅಭಿಪ್ರಾಯದ ಮೇರೆಗೆ ತಮ್ಮ ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರಿ ಸರ್. ಈ ಉದ್ಯಮನ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ತಾವೇನಾದರೂ ದುಡ್ಡು ಅಂತಂದರೆ ಮೊದಲು ವರ್ಕ್ ಮಾಡಿದ್ರಲ್ಲ, ಅಲ್ಲೇನಾದರೂ ಸೇವಿಂಗ್ಸ್ ಇತ್ತಾ ಅಥವಾ ಇದು ಯಾವ ಥರ ಬಂಡವಾಳ ಹೂಡಿಕೆ ಮಾಡಿದ್ರಿ ಅಂತ ತಿಳ್ಕೊಬೋದಾ? ಇಲ್ಲ, ಸೇವಿಂಗ್ಸ್ ಏನು ಜಾಸ್ತಿ ಇರಲಿಲ್ಲ, ಅಲ್ಪ ಸ್ವಲ್ಪ ಇತ್ತು. ಬಟ್ 3 ಜನ ಪಾರ್ಟ್ನರ್ ಸೇರಿ ನಾವು ಒಟ್ಟು ಬಂಡವಾಳ ಹಾಕಿದ್ದು 3 ಲಕ್ಷ. ಎಲ್ಲರೂ ಹೆಚ್ಚು ಕಡಿಮೆ ಅವರ ಪೇರೆಂಟ್ಸ್ ಕಡೆಯಿಂದ ಸ್ವಲ್ಪ ನಾವು ಸಾಲ ರೂಪದಲ್ಲಿ ತೊಗೊಂಡು ಬಂದೇ ಸ್ಟಾರ್ಟ್ ಮಾಡಿದ್ವಿ. 3 ಲಕ್ಷ ಮೂಲ ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಈ ಉದ್ಯಮವನ್ನು ಪ್ರಾರಂಭ ಮಾಡೋ ಪೂರ್ವದಲ್ಲಿ 3 ಲಕ್ಷನ ಬಂಡವಾಳ ಹಾಕಿದ್ರಿ ಸರ್. ಬಂಡವಾಳ ಹಾಕಿದಾಗ ಯಾವುದ್ಯಾವುದು ಬಿಸ್ನೆಸ್ಸನ್ನು ಸೆಟಪ್ ಮಾಡಿದ್ರಿ? ಫಸ್ಟು ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಕಸ್ಟಮರ್ಸು ಆಲ್ರೆಡಿ ನಮಗೆ ಕೇಳ್ತಾ ಇದ್ದರು. ಅಲ್ಲೊಂದು ಗ್ಯಾಪ್ ಕ್ರಿಯೇಟ್ ಆಗಿತ್ತು, ನಮ್ಮದು ಹಳೆ ಕಂಪ್ನಿ ಕ್ಲೋಸ್ ಆಗಿದ್ದಕ್ಕೆ. ಫೀಡ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತು ಫಾರ್ಮಿಂಗ್ನೂ ಹಾಗೆ ಸ್ಟಾರ್ಟ್ ಮಾಡಿದ್ವಿ ನಾವು. ಯಾಕಂದರೆ ಸುಮಾರು ಫಾರ್ಮ್ಸ್ ಆಲ್ರೆಡಿ ಕೆಲವರು ಲಾಸ್ ಆಗಿ ಮುಚ್ತಾ ಇದ್ದರು. ಸೊ ಆ ಫಾರ್ಮ್ಸ್ ನಮಗೆ ರೆಂಟಲ್ಲಿ ಸಿಗ್ತಾಯಿದ್ವು ಅವಾಗ ತುಂಬ ಕಡಿಮೆ ಬೆಲೆಗೆ. ಸೊ ಆ ಫಾರ್ಮನ್ನು ರೆಂಟ್ ತೊಗೊಂಡು ಫಾರ್ಮಿಂಗ್ ಕೂಡ ಆವಾಗಲೇ ಸ್ಟಾರ್ಟ್ ಮಾಡಿದ್ವಿ. ಈ ಬಿಸ್ನೆಸ್ ಆರಂಭ ಮಾಡುವ ಪೂರ್ವದಲ್ಲಿ ಈ ಉದ್ಯಮ ಸ್ಟಾರ್ಟ್ ಮಾಡಿದರೆ ಈ ಉದ್ಯಮದಲ್ಲಿ ತಾವು ಸಕ್ಸಸ್ ಆಗ್ತೇವೆ ಅಂತ ಕಾನ್ಫಿಡೆನ್ಸ್ ತಮ್ಮಲ್ಲಿತ್ತ? ನನಗೆ 100% ಇತ್ತು. ಯಾಕಂದರೆ ಇದಕ್ಕೆ ಬೇಕಾದಂಥ ಒಂದು ನಾಲೆಜ್ ನನ್ನ ಕಡೆ ಇದೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಪ್ಲಸ್ ಇವರು ಸುಮಾರು ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಅದು ನಾಲೆಜೇ ಇರಲಿಲ್ಲ. ಬಟ್ ಒಂದು ಸಣ್ಣ ಭಯ ಇತ್ತು, ಏನು ನಾವು ಇದುವರೆಗೂ ಏನೂ ನೋಡಲಾರ್ದಂಥದ್ದು ಒಂದು ಯಾವುದಾದ್ರೂ ದೊಡ್ಡ ಪ್ರಾಬ್ಲಮ್ ಅಂದರೆ ಏನಾಗ್ಬೋದು ಅನ್ನೋದೊಂದು ಸಣ್ಣದೊಂದು ಭಯ. ಬಿಟ್ಟರೆ ಲಾಸ್ ಆಗುತ್ತೆ ಅನ್ನುವಂಥದ್ದು ಯಾವುದು ಭಯ ಇರಲಿಲ್ಲ. ಕೋಳಿಗಳಿಗೆ ಆಹಾರ ಉತ್ಪಾದನೆ ಮಾಡಬೇಕಂತ ತಾವು ಅಂದ್ಕೊಂಡ್ರಿ, ಸೆಟಪ್ಪನ್ನು ಮಾಡಿದ್ರಿ. ತಮ್ಮ ರಾ ಮೆಟೀರಿಯಲ್ ವ್ಯವಸ್ಥೆನ ತಾವು ಯಾವ ಥರ ಮಾಡ್ಕೊಂಡ್ರಿ ಸರ್? ರಾ ಮೆಟೀರಿಯಲ್ಸು ಸಪ್ಲೈಯರ್ಸ್ ಇದ್ದರು ಅವಾಗ ಆಲ್ರೆಡಿ. ಅಂದರೆ ಬ್ರೋಕರ್ಸ್ ಇದ್ದರು ಅಥವಾ ಕಂಪ್ನಿಯಿಂದ ಡೈರೆಕ್ಟಾಗಿಯೂ ಪರ್ಚೇಸ್ ಮಾಡುವಂಥದ್ದು ಒಂದು ವ್ಯವಸ್ಥೆ ಇತ್ತು. ಆವಾಗ ನಮಗೆಲ್ಲ ಪರಿಚಯ ಇದ್ದರು ಅವರು. ನಾವು ಅದೇ ಥರದ್ದು ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದರಿಂದ ಆ ಸಪ್ಲೈಯರ್ಸ್ ಎಲ್ಲ ನನಗೆ ಕಾಂಟ್ಯಾಕ್ಟ್ ಇತ್ತು. ಹೀಗಾಗಿ ಅದು ಅಂಥ ಏನು ತೊಂದರೆ ಆಗಲಿಲ್ಲ. ಸರ್, ಈ ಉದ್ಯಮವನ್ನು ಸ್ಟಾರ್ಟ್ ಮಾಡಿದಾಗ ಹಲವಾರು ಬೇರೆ ಬೇರೆ ಆರ್ಗನೈಸೇಷನಲ್ಲಿ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು ಸರ್. ಬಿಸ್ನೆಸ್ ಅಂದಮೇಲೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆ ಥರ ಕಾಂಪಿಟೇಷನ್ ಏನಾದರೂ ತಮ್ಗೆ ಅನಿಸ್ತಾ? ಇತ್ತು, ಬಟ್ ನಾವು ತುಂಬ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ, ತುಂಬ ಕೆಳಮಟ್ಟದಿಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಹಗಲು ರಾತ್ರಿ ಕೆಲಸ ಮಾಡಲಿಕ್ಕೆ ರೆಡಿ ಇದ್ವಿ. ಹೀಗಾಗಿ ಆ ಕಸ್ಟಮರ್ಸ್ಗೆ ಬೇಕಾದಂಥ ಸರ್ವಿಸು ದೊಡ್ಡ ಕಂಪ್ನಿಗಳಿಂದ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಅವ್ರಿಗೆ ಏನೇ ಆದ್ರೂ ತಕ್ಷಣವೇ ಹೋಗಿ ಅದನ್ನು ಸರಿಪಡಿಸಿ ಬರುವಂಥದ್ದು ಒಂದು ಸಿಸ್ಟಮ್ ಡೆವಲಪ್ ಮಾಡಿದ್ವಿ. ಅವರಿಗೆ ಟೆಕ್ನಿಕಲ್ ಸರ್ವಿಸ್ ತುಂಬ ಅವಶ್ಯ ಆಗುತ್ತೆ. ಪೌಲ್ಟ್ರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಅವರಿಗೆ ಗೊತ್ತೇ ಆಗಲ್ಲ ಮುಂದೆ ಏನು ಮಾಡಬೇಕು ಅಂತಂದೇಳಿ. ಸೊ ಹೀಗಾಗಿ ಅತ್ಯಂತ ಕಡಿಮೆ ಒಂದು ಬೆಲೆಯಲ್ಲಿ ಅವ್ರ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ವಿ. ಹೀಗಾಗಿ ಅವ್ರಿಗೆ ಕಸ್ಟಮರ್ಸು ದೊಡ್ಡ ಕಂಪ್ನಿಯಿಂದ ಫೀಡ್ ತೊಗೊಂಡ್ರು ಕೂಡ ಆ ಸರ್ವಿಸ್ ಸಿಗ್ತಾ ಇರಲಿಲ್ಲ. ಆ ಸರ್ವಿಸ್ಗೋಸ್ಕರ ನಮ್ಮ ಫೀಡ್ ಹಾಕ್ತಾಯಿದ್ರು. ಸರ್, ಪ್ರೈಸ್ ವೈಸ್ ಬಂದಾಗ ಬೇರೆ ಸ್ಟ್ಯಾಂಡರ್ಡ್ಸ್ಗೂ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫೀಡ್ಗೂ ಯಾವ ಥರ ಕಾಸ್ಟ್ ವೇರಿಯೇಷನ್ ಇತ್ತು ಅಂತ ತಿಳಿಸ್ಕೊಡ್ಬೋದಾ? ಖಂಡಿತ. ಈಗ ನಾವೊಂದು ಫೀಡ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದರೆ ಅದಕ್ಕೆ ಲೇಯರ್ ಫೀಡ್ ಫಾರ್ ಎಕ್ಸಾಂಪಲ್ ಮಾಡ್ತೀವಿ ಅಂದರೆ ಅದಕ್ಕೊಂದು ಸೆಟ್ ಫಾರ್ಮುಲಾ ಇರುತ್ತೆ. ಅಲ್ಪ ಸ್ವಲ್ಪ ಕಂಪನಿಯಿಂದ ಕಂಪ್ನಿಗೆ ವ್ಯತ್ಯಾಸ ಇರುತ್ತೆ. ಆ ಫಾರ್ಮುಲಾ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೋದು ಅಂಥೇಳಿ. ಉಳಿದಂತೆ ದೊಡ್ಡ ಕಂಪನಿಗಳು ಯೂಸ್ ಮಾಡೋ ರಾ ಮಟೀರಿಯಲ್ಸು, ನಾವು ಯೂಸ್ ಮಾಡೋ ರಾ ಮಟೀರಿಯಲ್ಸು ಸೇಮ್ ಇರುತ್ತೆ. ಸೊ ಅಲ್ಟಿಮೇಟ್ಲಿ ಪ್ರೊಡಕ್ಷನ್ ಕಾಸ್ಟ್ ಆಲ್ಮೋಸ್ಟ್ ಇಬ್ಬರದ್ದು ಸೇಮ್ ಇರುತ್ತೆ. ಅದ್ರ ಮೇಲೆ ನಾವು ಎಷ್ಟು ಪ್ರಾಫಿಟ್ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮದು ಕಂಪ್ನಿ ಫೀಡ್ ಪ್ರೈಸ್ ಡಿಸೈಡ್ ಆಗುತ್ತೆ. ಅದು 10 ರೂಪೀಸ್ 20 ರೂಪೀಸ್ ಪರ್ ಬ್ಯಾಗ್. ಅಂದರೆ ಈಗ ಒಂದು 1000 ರೂಪೀಸ್ ನಾವು ಒಂದು ಬ್ಯಾಗಿಗೆ ಕೊಡಬೇಕಾದಾಗ 10 ರೂಪಾಯಿ 20 ರೂಪಾಯಿ ವೇರಿಯೇಷನ್ ಆದರೆ ಕಸ್ಟಮರ್ ಭಾಳ ಅವರು ವೇರಿಯೇಷನ್ ತಲೆ ಕೆಡಿಸ್ಕೊಳ್ಳಲ್ಲ. ಹೀಗಾಗಿ ಅವರ ಜೊತೆ ರಿಲೇಷನ್ಶಿಪ್ ಇರೋದ್ರಿಂದ ಆ ಡೈಲಿ ಪ್ರೈಸ್ ಚೆಕ್ ಮಾಡಲ್ಲ ಅವರು. ಒಂದು ಸರಿ ಅವರಿಗೆ ಫೀಡ್ ಸೆಟ್ ಆಯಿತು ಅಂತಂದರೆ ಅವರು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋಗ್ತಾರೆ ವರ್ಷಗಟ್ಟಲೆ. ಹೀಗಾಗಿ ಪ್ರೈಸ್ ನಮಗೇನಿರಲ್ಲ, ನಾವು ಕೂಡ ಅದನ್ನ ಟ್ರಾನ್ಸ್ಪರೆಂಟಾಗಿ ಮೇಂಟೈನ್ ಮಾಡ್ತಿದ್ವಿ. ನಮ್ಮದು ಪ್ರಾಫಿಟ್ಟು ಈಗ ಇಷ್ಟು ಬೇಕು, ಒಂದು ಬ್ಯಾಗಿಗೆ 20 ರೂಪೀಸ್ ಪ್ರಾಫಿಟ್ ಅಂತ ಇಟ್ಕೊಂಡ್ರೆ ಅಷ್ಟು ಮೀರಿ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಆದರೆ ಇಮಿಡಿಯೇಟ್ ಪ್ರೈಸ್ ಕರೆಕ್ಷನ್ ಮಾಡ್ತಿದ್ವಿ. ನಾವು ಕಡಿಮೆ ಮಾಡೋದು ಅಥವಾ ಹೆಚ್ಚಿಗೆ ಮಾಡೋದು ಮಾಡ್ತಾಯಿದ್ವಿ. ಹೀಗಾಗಿ ಪ್ರೈಸಿಂದ ನಮಗೆ ಯಾವುದೂ ಕಾಂಪಿಟೇಷನ್ ಬರಲಿಲ್ಲ. ಸರ್, ಎಲ್ಲರೂ ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾರೆ. ಉದ್ಯಮವನ್ನು ಸ್ಟಾರ್ಟ್ ಮಾಡಿದಾಗ ಅವರು ಪ್ರಥಮವಾಗಿ ಅನುಭವಿಸೋದು ಮಾರುಕಟ್ಟೆ ವ್ಯವಸ್ಥೆ. ತಾವು ಮಾರುಕಟ್ಟೆ ವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ಫೀಲ್ಡಿಗೆ ಬಂದಿದ್ದರೆ ಮಾರುಕಟ್ಟೆ ವ್ಯವಸ್ಥೆನ ಯಾವ ಥರ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಬಂದ್ರಿ ಮುಂದೆ? ನಾನು ಈಗಾಗಲೇ ಹೇಳಿರೋ ಹಾಗೆ ನಾನು ಇದೇ ಥರದ ಫೀಡ್ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾಯಿದ್ದೆ. ಹೀಗಾಗಿ ಸುಮಾರು ಆಲ್ ಓವರ್ ಕರ್ನಾಟಕ ನನಗೆ ಎಲ್ಲ ಕಸ್ಟಮರ್ಸ್ದು ಕಾಂಟ್ಯಾಕ್ಟ್ ಇತ್ತು. ಆಮೇಲೆ ಎಲ್ಲ ಕಸ್ಟಮರ್ಸ್ಗೂ ಅವಾಗ ಒಂದು ರಿಕ್ವೈರ್ಮೆಂಟ್ ಇತ್ತು, ಒಂದು ಯಾರಾದರೂ ಬಂದು ನಮಗೆ ಒಬ್ಬ ಜೆನ್ಯೂನ್ ಪ್ರಾಡಕ್ಟ್ ಮಾಡಿಕೊಡುವಂಥವ್ರು ಬೇಕು ಅನ್ನುವಂಥದ್ದು. ಸೊ ನಾವು ಮಾಡಿದ ತಕ್ಷಣ ನಮ್ಗೆ ಕಸ್ಟಮರ್ಸ್ ಬೇಕು ಅನ್ನೋಂಥ ಸಮಸ್ಯೆ ಆಗಲಿಲ್ಲ.
ಇಮಿಡಿಯೇಟಾಗಿ ನಮ್ಗೆ ಎಷ್ಟು ನಮ್ಮದೊಂದು ಬ್ರೇಕ್ ಇವನ್ಗೆ ಎಷ್ಟು ಬೇಕೋ ಕಸ್ಟಮರ್ಸ್ ಅದಕ್ಕಿಂತ ಜಾಸ್ತಿನೇ ಕಸ್ಟಮರ್ಸ್ ನಮ್ಮ ಹತ್ರ ಇದ್ದರು ಮತ್ತು ಅವ್ರು ನೋಡಿ ಮತ್ತು ಹೊಸ ಹೊಸ ಕಸ್ಟಮರ್ಸ್ ಕೂಡ ಆ್ಯಡ್ ಆಗ್ತಾ ಹೋದರು. ಆಮೇಲೆ ಆರಂಭದ ದಿನಗಳಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಯಾವ ಥರ ಇತ್ತು ತಮ್ಮ ಕಡೆಯಿಂದ? ಫೀಡ್ಗೆ ಡಿಮ್ಯಾಂಡ್ ಇತ್ತು ಅವಾಗ, ಬಟ್ ಕ್ವಾಲಿಟಿ ಫೀಡು ಸರ್ವಿಸು ವಾಸ್ ಮಿಸ್ಸಿಂಗ್. ಎಲ್ಲರೂ ಫೀಡು ಕೊಡೋಕ್ಕೆ ನಾನು ಕೊಡ್ತೀನಿ ಅನ್ನುವಂಥ ಕಂಪ್ನಿಗಳು ಇದ್ದವು, ಲೋಕಲ್ ಕಂಪ್ನೀಸ್ ಇದ್ದರು, ದೊಡ್ಡ ಕಂಪ್ನಿಯವರು ಇದ್ದರು. ಬಟ್ ಸರ್ವಿಸು ಏನು ಬೇಕಾಗಿತ್ತು, ಟೆಕ್ನಿಕಲ್ ಸರ್ವಿಸು, ಆಮೇಲೆ ಒಬ್ಬ ಅವ್ರಿಗೆ ಅದೊಂದು ಟ್ರಸ್ಟ್ ಬೇಕು ಫಾರ್ಮರ್ಸ್ಗೆ, ಯಾಕಂದರೆ ಅವ್ರಿಗೆ ಈ ಫೀಡ್ ನೋಡಿದ ತಕ್ಷಣ ಇದರೊಳಗೆ ಏನಿದೆ ಅಂತ ಗೊತ್ತಾಗಲ್ಲ. ಸೊ ಅನ್ಲೆಸ್ ದ ಪರ್ಸನ್ ಯಾರು ಅದನ್ನು ಕೊಡ್ತಾ ಇದ್ದಾರೆ ಅವರು ಟ್ರಸ್ಟ್ ವರ್ದಿ ಇದ್ದರೆ ಮಾತ್ರ ಅವ್ರು ಅದನ್ನು ನಂಬ್ತಾರೆ. ಸೊ ಆ ಒಂದು ಟ್ರಸ್ಟು ಲಕ್ಕಿಲಿ ನಮ್ಮ ಜೊತೆಗಿತ್ತು. ತಾವು ಸುಮಾರು 25 ವರ್ಷಗಳಿಂದ ತಾವು ಪೋಲ್ಟ್ರಿ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರಿ ಸರ್. ಫ್ರಮ್ ಡೇ ಒನ್ನಿಂದ ಆಫ್ಟರ್ 25 ಇಯರ್ಸ್ ತಮ್ಮ ಆರಂಭದ ದಿನಗಳಿಂದ ಇವತ್ತಿನ ದಿನದವರೆಗೂ ತಮ್ಮ ಫಾರ್ಮಲ್ಲಿ ಏನಿದೆಯಲ್ಲ ತುಂಬ ಸಕ್ಸಸ್ ಆಗಿ ರನ್ ಆಗ್ತಿದೆ. ಅದ್ರ ಬಗ್ಗೆ ಮಾತಾಡೋದಾದರೆ, ಅದ್ರ ಬಗ್ಗೆ ಬ್ರೀಫಾಗಿ ಹೇಳೋದಾದರೆ ಈ ಫೀಡ್ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾವು ಡೇ ಒನ್ನಿಂದ ರೆಪ್ಯುಟೇಷನ್ ಅಂತ ಏನಿದೆ ಅದನ್ನು ಬಿಟ್ಟರೆ ನಮಗೆ ಬೇರೆ ಇರಲಿಲ್ಲ. ಸೊ ಇವತ್ತಿಗೂ ಅದನ್ನ ನಾವು 25 ವರ್ಷಗಳಿಂದ ಕಾಯ್ಕೊಂಡು ಬಂದಿದ್ದೀವಿ. ನಮ್ಮ ರಾ ಮಟೀರಿಯಲ್ ಸಪ್ಲೈಯರ್ಸ್ ಇರ್ಬೋದು ಅಥವಾ ನಮ್ಮ ಕಡೆಯಿಂದ ಫೀಡ್ ಪರ್ಚೇಸ್ ಮಾಡುವಂಥ ಕಸ್ಟಮರ್ಸ್ ಇರ್ಬೋದು, ಎರಡೂ ಕಡೆಯೂ ನಾವು ಯಾವಾಗಲೂ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲರೂ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಸುಮಾರು 25 ವರ್ಷಗಳಾಯಿತು ಸರ್. 25 ವರ್ಷಗಳ ಅನುಭವ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇನಿಷಿಯಲಿ ನಮಗೆ ಫೇಲ್ಯೂರ್ ಆಗಲಿಕ್ಕೆ ಏನು ರೀಸನ್ ಬರ್ಬೋದು ಅಂತ ನಾನು ತುಂಬಾ ಸ್ಟಡಿ ಮಾಡಿದ್ದೆ. ಯಾವ ಕಾರಣದಿಂದ ನಾವು ಫೇಲ್ಯೂರ್ ಆಗ್ಬೋದು ಅಂತ ನಮ್ಗೆ ಯಾವುದು ತಕ್ಷಣಕ್ಕೆ ಯಾವಾಗ ಹೊಳಿಲಿಲ್ಲ. ಮೋಸ್ಟ್ಲಿ ನಮ್ಗೆ ಫೀಲ್ ಆಗಲಿಕ್ಕಿಲ್ಲ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ 2006 ಒಂದು ಸರಿ ಬರ್ಡ್ ಫ್ಲೂ ಅಂತ ಬಂತು. ನಮ್ಮ ಇಂಡಿಯಾಗೆ ಫಸ್ಟ್ ಟೈಮ್ ಬಂದಿತ್ತು ಅದು ಬರ್ಡ್ ಫ್ಲೂ. ಅದು ಇಷ್ಟು ವೈಡ್ ಸ್ಪ್ರೆಡ್ ನ್ಯೂಸ್ ಆಯಿತು ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಪೇಪರ್ಸಲ್ಲಿ, ಇವನ್ ಟಿ ವಿನಲ್ಲಿ ಎಲ್ಲ. ಪೋಲ್ಟ್ರಿ ಟೋಟಲಿ ಕೊಲ್ಯಾಪ್ಸ್ ಆಗಿಬಿಟ್ಟು. ಸೊ ಅದರೊಳಗೆ ನಮ್ದು ಯಾವುದೂ ತಪ್ಪಿರಲಿಲ್ಲ. ನಮ್ಮ ಪ್ರೊಡಕ್ಷನ್ ಎಫಿಷಿಯನ್ಸಿ ಇಲ್ಲ ಅಂತಲ್ಲ, ಅಥವಾ ನಮ್ಮದು ಫೈನಾನ್ಷಿಯಲಿ ಏನಾದ್ರು ಮಿಸ್ಮ್ಯಾನೇಜ್ಮೆಂಟ್ ಮಾಡಿದ್ವಿ ಅಂತಿಲ್ಲ, ಅಥವಾ ಕ್ವಾಲಿಟಿ ಏನಾದರೂ ಕೆಡಿಸಿದ್ವಿ ಅಂತಿಲ್ಲ. ಎಲ್ಲ ಕರೆಕ್ಟ್ ಇದ್ರೂ ಕೂಡ ಸಡನ್ಲಿ ನಮ್ಮ ಬಿಸ್ನೆಸ್ ಏನು ಜೀರೋ ವ್ಯಾಲ್ಯೂ ಆಗಿಬಿಡ್ತು ಒಂದು ಮೂಮೆಂಟಿಗೆ. ಬಟ್ ಗ್ರ್ಯಾಜುವಲಿ ಇಂಪ್ರೂವ್ಮೆಂಟ್ ಆಯಿತು. ಆಮೇಲೆ ಮತ್ತೆ ನಾವು ಅಗೇನ್ ಸ್ಟಾರ್ಟ್ ಮಾಡಿದ್ವಿ, ಅಗೇನ್ ಪ್ರಾಫಿಟೇಬಲ್ ಆಯಿತು. ಇಟ್ ಟುಕ್ 1 year ಟೈಮ್. ಬಟ್ ಆ ಟೈಮಲ್ಲಿ ಒಂದು ನಮಗೆ ಅನಿಸಿದ್ದೇನು ಅಂದರೆ, ನಮ್ಗೆ ಏನು ಅಂದ್ಕೊಂಡ್ರೂ ಕೂಡ ಎಲ್ಲ ಬಿಯಾಂಡ್ ಕಂಟ್ರೋಲ್ ಒಂದು ಸರಿ ಏನಾದರೂ ಆಗ್ಬೋದು ಒಂದು ಸರಿ ಬಿಸ್ನೆಸ್ಸಲ್ಲಿ. ಅದಕ್ಕೆ ನಾವು ಗಟ್ಟಿಯಾಗಿ ಅದೇ ಬಿಸ್ನೆಸ್ಸಲ್ಲಿ ನಿಂತ್ಕೊಂಡ್ರೆ ಮುಂದೆ ಸಕ್ಸಸ್ ಆಗ್ಬೋದು. ತುಂಬ ಜನ ವಿದ್ಯಾರ್ಥಿಗಳು ಇವಾಗ ತಾನೇ ತಮ್ಮ ವಿದ್ಯಾರ್ಹತೆಯನ್ನು ಮುಗಿಸಿ ಹೊಸ ಹೊಸ ಆಲೋಚನೆಗಳು ಇಟ್ಕೊಂಡು ಮಾರ್ಕೆಟಿಗೆ ಬರ್ತಾರೆ ಸರ್, ಏನಾದರೂ ಮಾಡಬೇಕು ಅಂತೇಳಿ. ತಾವು ಸುಮಾರು 25 ವರ್ಷಗಳ ಕಾಲ ಈ ಸುದೀರ್ಘ ಪಯಣದಲ್ಲಿದ್ದೀರಿ. ಲೇಯರ್ ಪ್ರೊಡಕ್ಷನ್ ಆಗಿರ್ಬೋದು, ಫೀಡ್ ಪ್ರೊಡಕ್ಷನ್ ಆಗಿರ್ಬೋದು. ಸರ್, ತಮ್ಮದು ಬೆಸ್ಟ್ ಮೂಮೆಂಟ್ ಯಾವುದು, ಅದೇ ವರ್ಸ್ಟ್ ಮೂಮೆಂಟ್ ಯಾವುದಾಗಿರುತ್ತೆ? ಫಸ್ಟ್ ವರ್ಸ್ಟ್ ಮೂಮೆಂಟ್ ಹೇಳ್ತೀನಿ. ನಾವು 2006 2006 ಹಕ್ಕಿ ಜ್ವರ ಅಂತಂದು ನಮ್ಮ ದೇಶಕ್ಕೆ ಪ್ರಪ್ರಥಮವಾಗಿ ಬಂತು. ಅದು ಎಲ್ಲ ನ್ಯೂಸ್ ಪೇಪರ್ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಬಂತು. ಆವಾಗ ಇಡೀ ದೇಶದ ತುಂಬ ಅದೊಂದೇ ವಿಚಾರ ಮಾತಾಡ್ತಿದ್ರು ಜನ, ಎಲ್ಲಿ ಹೋದ್ರು. ಹಕ್ಕಿ ಜ್ವರ ಬಂದಿದೆ, ತುಂಬ ಡೇಂಜರು, ಅದು ಕೋಳಿ ಮಾಂಸ ಅಥವಾ ಚಿಕನ್ನು ಮತ್ತು ಮೊಟ್ಟೆ ತಿನ್ನಬಾರ್ದು ಅಂತ ಎಲ್ಲ ಎಕ್ಸ್ಪರ್ಟ್ ಡಾಕ್ಟರ್ಸು, ಈವನ್ ಟಿ ವಿ ಚಾನಲ್ಸು ನೋಡೋರು ಮಾಡೋರು ಬರೀ ಅದೇ ಚರ್ಚೆ ಆಗ್ತಾಯಿತ್ತು. ಹೀಗಾಗಿ ಜನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ರು. ಆವಾಗ ಪೌಲ್ಟ್ರಿ ಕನ್ಸಂಪ್ಷನ್ ಜೀರೋ ಆಗಿಬಿಡ್ತು. ಬಟ್ ನಮ್ಮ ಪ್ರೊಡಕ್ಷನ್ ನಾವು ನಿಲ್ಲಿಸ್ಲಿಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಲೈಫ್ ಸ್ಟಾಕ್ ಇರೋದ್ರಿಂದ ಡೈಲಿ ಅದಕ್ಕೆ ಫೀಡಿಂಗ್ ಮಾಡಲೇಬೇಕು. ಫೀಡ್ ಈಸ್ ದ ಮೇಜರ್ ಎಕ್ಸ್ಪೆನ್ಸ್. ಆ ಕಡೆಯಿಂದ ಮೊಟ್ಟೆ ಪರ್ಚೇಸ್ ಮಾಡಲಿಕ್ಕೆ ಯಾರೂ ಬರ್ತಾ ಇಲ್ಲ, ಈ ಕಡೆ ಕೋಳಿ ಯಾರು ತೊಗೊಳ್ತಾ ಇಲ್ಲ. ಹೀಗಾಗಿ ನಾವು ಆಲ್ಮೋಸ್ಟ್ ನಾವು ಅಲ್ಲಿವರೆಗೂ ಏನು ಗಳಿಸಿದ್ದೀವಿ ಎಲ್ಲನೂ ಒಂದೇ ದಿನದಲ್ಲಿ ಜೀರೋ ಆದಂಗೆ ಆಗಿಬಿಡ್ತದೆ ದ ಡೇ ಬರ್ಡ್ ಫ್ಲೂ ವಾಸ್ ಡಿಕ್ಲೇರ್ಡ್. ಸೊ ಅದು ವರ್ಸ್ಟ್ ಮೂಮೆಂಟ್ ನಮಗೆ. ಆಮೇಲೆ ನಾವು ಆಯಿತು ಬಿಡು, ಒಂದು ವಾರದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಅಂದ್ಕೊಂಡ್ವಿ. ಆಗಲಿಲ್ಲ. 10 days ಆಗಲಿಲ್ಲ, 15 days ಆಗಲಿಲ್ಲ. ಬಟ್ ಇಟ್ ಟುಕ್ ಮಂತ್ಸ್. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಇಂಪ್ರೂವ್ಮೆಂಟ್ ಆಯಿತು. ಇಟ್ ಟುಕ್ ಇಟ್ಸ್ ಓನ್ ಟೈಮ್. ಆಫ್ಟರ್ 3-6 months ಆದಮೇಲೆ ಇಂಪ್ರೂವ್ಮೆಂಟ್ ಆಯಿತು. ಅಗೇನ್ ನಾವು ಬ್ರೇಕ್ ಇವನಿಗೆ ಬಂದ್ವಿ, ಮತ್ತು ಅಗೇನ್ ಪ್ರಾಫಿಟಬಿಲಿಟಿ ಸ್ಟಾರ್ಟ್ ಆಯಿತು. ಅದೆಲ್ಲ ಲಾಸನ್ನು ಮತ್ತೆ ಕವರ್ ಮಾಡ್ಕೊಂಡ್ವಿ, ಮತ್ತು ಅಗೇನ್ ನಾವು ಸಕ್ಸಸ್ಫುಲಿ ನಡೆಸ್ತಾ ಇದ್ದೀವಿ. ದಟ್ ವಾಸ್ ದ ವರ್ಸ್ಟ್ ಮೂಮೆಂಟ್ ಫಾರ್ ಅಸ್. ಬೆಸ್ಟ್ ಮೂಮೆಂಟ್ಸ್ ಅಂದರೆ ನಮಗೆ ನಿರಂತರವಾಗಿ ಇದ್ದೇ ಇರುತ್ತೆ. ನಾವು ಏನು ಪ್ರತಿದಿನ ಏನು ಜರ್ನಿ ಮಾಡ್ತಾ ಇದ್ದೇವೆ ಅದು ಅಂಥ ಸಣ್ಣ ಸಣ್ಣ, ಈಗ ಫಾರ್ ಎಕ್ಸಾಂಪಲ್ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೇಕಂದ್ರೆ, ನಮ್ಮದು ಓನ್ ಫಾರ್ಮ್ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಓನ್ಲಿ ರೆಂಟೆಡ್ ಫಾರ್ಮ್ಸ್ ಮಾಡಿದ್ವಿ ನಾವು. ಆ ರೆಂಟೆಡ್ ಫಾರ್ಮ್ಸ್ನಿಂದ ಬಂದಂಥ ಒಂದು ಪ್ರಾಫಿಟ್ನಿಂದ ನಾವು ಅದನ್ನ ಒಟ್ಟುಗೂಡಿಸ್ಕೊಂಡು ಸ್ವಲ್ಪ ಲೋನ್ ಮಾಡಿಕೊಂಡು ಈಗ ಓನ್ ಫಾರ್ಮ್ ಮಾಡಿದ್ದೀವಿ. 8 acres ಜಾಗದಲ್ಲಿ 60,000 ಲೇಯರ್ಸ್ ವಿತ್ ಚಿಕ್ಸ್ ಆ್ಯಂಡ್ ಗ್ರೋವರ್ಸ್. ಮತ್ತು ಅದೇ ರೀತಿ ಫೀಡ್ ಫ್ಯಾಕ್ಟ್ರಿನ ನಾವು ಸ್ವಂತವಾಗಿ ಪರ್ಚೇಸ್ ಮಾಡಿದ್ವಿ 2012. ಸೊ ಇದ್ರ ಮೇಲೆ ಯಾವುದೂ ಈಗ ಲೋನ್ ಇಲ್ಲ, ಫಾರ್ಮ್ ಮೇಲೆ ಯಾವುದೂ ಲೋನ್ ಇಲ್ಲ, ಎಲ್ಲ ಲೋನನ್ನು ತೀರಿಸಿದ್ದೀವಿ.
ಸೊ ಇದು ಈಗ ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು ನಾವು. ಸೊ ನಾವು ಪ್ರತಿದಿನ ಪೇಪರಲ್ಲಿ ನೋಡ್ತಾನೆ ಇರ್ತೀವಿ, ರೈತರಿಗೆ ಏನಪ್ಪ ಅಂತ ಬೆಳೆ ಬೆಳೀತಾರೆ, ಅದಕ್ಕೆ ಸರಿಯಾದ ಬೆಲೆ ಇರೋಂಗಿಲ್ಲ. ಕೆಲವೊಂದು ಟೈಮ್ ಎಲ್ಲ ಕರೆಕ್ಟಾಗಿ ಬೆಳೆದಿರ್ತಾರೆ, ಆಮೇಲೆ ಪ್ರಕೃತಿ ಅದಕ್ಕೆ ಸಾಥ್ ಕೊಡೋದಿಲ್ಲ. ಪ್ರಕೃತಿ ವಿಕೋಪಗಳಿಂದಾಗಿ ಏನಪ್ಪ ಬೆಳೆದಿದ್ದ ಬೆಳೆ ಸರಿಯಾಗಿ ರೀಚ್ ಆಗ್ತಿರಂಗಿಲ್ಲ. ಅಂಥ ಟೈಮಲ್ಲಿ ತಮಗೇನಾದ್ರು ಶಾರ್ಟೇಜ್ ಅಂತ ಅನಿಸಿದೆಯಾ? ಈ ಥರ ಏರುಪೇರು ಇದ್ದಾಗ ತಾವು ಯಾವ ಥರ ನಿರ್ವಹಣೆಯನ್ನು ಮಾಡ್ತೀರಿ? ನೀವು ಹೇಳಿದಾಗೆ ನಮಗೆ ನಾವು ನಮ್ಮ ರಾ ಮಟೀರಿಯಲ್ಸಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಇರೋದು ಅಗ್ರಿಕಲ್ಚರ್ ಬೈ ಪ್ರಾಡಕ್ಟ್ಸೇ. ಒಂದೊಂದು ಸರಿ ನಮಗೆ ಡ್ರಾಟ್ ಬರುತ್ತೆ, ಬರಗಾಲ ಬರುತ್ತೆ, ಆವಾಗೆಲ್ಲ ಬೆಳೆನೂ ಅವರು ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ ಬರುವಂಥದ್ದು. ಅಂಥ ಸಮಯದಲ್ಲಿ ನಾರ್ಮಲಿ ನಾವು ಏನು ಯೂಸ್ ಮಾಡ್ತೀವಿ ಮಟೀರಿಯಲ್ ರೇಟು ಜಾಸ್ತಿ ಆಗುತ್ತೆ. ಆವಾಗ ಕೆಲವು ಮಟೀರಿಯಲ್ಸು ತುಂಬ ಹೋಗುತ್ತೆ ರೇಟು. ಆವಾಗ ನಾವು ಸೇಮ್ ಅದನ್ನೇ ನಾವು ಹಾಕಿ ಫೀಡ್ ಮಾಡಿದರೆ ನಮಗೆ ಇಲ್ಲಿ ಪೌಲ್ಟ್ರಿನಲ್ಲಿ ಅದು ಲಾಭದಾಯಕವಾಗಿ ಕಾಣಿಸೋದಿಲ್ಲ. ಆವಾಗ ನಾವು ಫಾರ್ಮುಲಾವನ್ನು ಚೇಂಜ್ ಮಾಡ್ತೀವಿ, ಫೀಡ್ ಫಾರ್ಮುಲಾ. ಅದು ಹೆಚ್ಚಿನ ಬೆಲೆ ಇರತಕ್ಕಂಥ ಸಾಮಗ್ರಿಯ ಪ್ರಮಾಣವನ್ನು ನಮ್ಮ ಫೀಡ್ನಲ್ಲಿ ಕಡಿಮೆ ಮಾಡ್ಕೊಳ್ತೀವಿ. ಹೇಗೆ ಅಂದರೆ ಬರ್ಡ್ಸಿಗೆ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರದ ಹಾಗೆ ನಮ್ಮ ಫಾರ್ಮುಲಾದಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಕಾಸ್ಟ್ ಜಾಸ್ತಿ ಆಗದ ಹಾಗೆ ಮ್ಯಾನೇಜ್ ಮಾಡ್ತೀವಿ. ಸರ್, ಮಾರುಕಟ್ಟೆಯಲ್ಲಿ ಸುಮಾರು ಬೇರೆ ಬೇರೆ ಬ್ರ್ಯಾಂಡ್ ಫೀಡ್ಸ್ ಇದೆ. ನಮ್ಮ ಗ್ರಾಹಕರ SLV ಫೀಡ್ಸ್ನ ಎದಕ್ಕೆ ತಗೋಬೇಕು? ಈಗ ನಮ್ಮ ಫ್ಯಾಕ್ಟ್ರಿ ಇರೋದು ಧಾರವಾಡದಲ್ಲಿ. ಇಲ್ಲಿ ಒಂದು ನಮಗೆ ಅಡ್ವಾಂಟೇಜ್ ಏನಂದರೆ ಎಲ್ಲ ಥರದ ರಾ ಮಟೀರಿಯಲ್ಸು ಇಲ್ಲಿ ನಮಗೆ ಧಾರವಾಡದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತವೆ. ಹೀಗಾಗಿ ನಾವು ಒಂದು ಪ್ರೈಸಿಂಗ್ ಬಂದಾಗ ನಾವು ಲೋಯೆಸ್ಟ್ ಪ್ರೈಸನ್ನು ಮೇಂಟೈನ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ಮತ್ತು ಕ್ವಾಲಿಟಿಯಲ್ಲಿ ನಾವು ರಾ ಮಟೀರಿಯಲ್ಸ್ ಪರ್ಚೇಸ್ ಮಾಡುವಾಗಲೇ ರಾ ಮಟೀರಿಯಲ್ ಕ್ವಾಲಿಟಿನೇ ಹೈಯೆಸ್ಟ್ ಕಂಟ್ರೋಲ್ ಮಾಡ್ತೀವಿ. ಯಾವುದನ್ನು ಯಾವತ್ತೂ ಕಾಂಪ್ರಮೈಸ್ ಮಾಡಿಕೊಡಲ್ಲ. ನಮ್ಮದು ಕೂಡ ಫಾರ್ಮ್ ಇರೋದ್ರಿಂದ ನಮ್ಮ ಫಾರ್ಮಿಗೆ ನಾವು ಅದೇ ಫೀಡ್ ಹಾಕ್ತೀವಿ ನಾವು. ಸೊ ಹೀಗಾಗಿ ಈಗ ನಮ್ಮ ಫೀಡಿಗೆ ನಮ್ಮ ಫಾರ್ಮ್ಗೆ ನಾವು ಏನು ಫೀಡ್ ಮಾಡ್ಕೋತೀವೋ ಅದೇ ಕ್ವಾಲಿಟಿಯ ಫೀಡನ್ನೇ ನಾವೆಲ್ಲರಿಗೂ ಸೇಲ್ ಮಾಡೋದು. ಕ್ವಾಲಿಟಿ ಮತ್ತು ಪ್ರೈಸಿಂಗ್ ಒಳಗೆ ಕಸ್ಟಮರ್ಸು ಯಾವುದೇ ತೊಂದರೆ ಬರೋದಿಲ್ಲ ನಮ್ಮ ಫೀಡ್ ಹಾಕಬೇಕಾದ್ರೆ. ಸರ್, ನಾವು ಇವಾಗ SLV ಫೀಡ್ಸ್ ಪ್ರೊಡಕ್ಷನ್ ಯೂನಿಟಲ್ಲಿದ್ದೇವೆ ಸರ್. ಡೈಲಿ ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ ಅಂತ ತಿಳ್ಕೊಬೋದಾ? ಡೈಲಿ ನಮ್ಮದು ಪ್ರೊಡಕ್ಷನ್ ಕೆಪಾಸಿಟಿ ಅಪ್ ಟು 100 ಟನ್ಸ್ ಮಾಡ್ಬೋದು. ಸರ್, ತಾವು ಈ ಸಂಸ್ಥೆಯನ್ನು ಕೆಲವು ಅಂದರೆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಹೂಡಿಕೆಯಿಂದ ಪ್ರಾರಂಭ ಮಾಡಿದಿರಿ ಸರ್. 25 ವರ್ಷಗಳ ನಂತರ ಇದೇನಿದೆಯಲ್ಲ ಸರ್, ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ. ಸರ್, ತಮ್ಮ ಅಂದಾಜು ವಾರ್ಷಿಕ ವಹಿವಾಟು ಅಂದರೆ ಟರ್ನ್ ಓವರ್ ಏನಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ನಮ್ಮದು ಕಳೆದ ವರ್ಷ ಅಂದಾಜು 12 ಕೋಟಿವರೆಗೂ ನಾವು ಟರ್ನ್ ಓವರ್ ಮಾಡಿದ್ದೀವಿ ಈ ಫೀಡ್ ಫ್ಯಾಕ್ಟ್ರಿ SLV ಫೀಡ್ಸ್ ಅನ್ನೋ ಸಂಸ್ಥೆಯಿಂದ. ಸರ್, ಯಾರಾದರೂ ಈ ಉದ್ಯಮವನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದಾ? ಖಂಡಿತ. ಈಗ ಈ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತಂದರೆ ಫಸ್ಟು ಇದಕ್ಕೆ ಬೇಕಾದಂಥ ಜ್ಞಾನವನ್ನು ಸಂಪಾದಿಸೋದು ತುಂಬ ಇಂಪಾರ್ಟೆಂಟು. ಈ ನಾಲೆಜ್ ಇಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಬರಲ್ಲ. ನೀವು ದುಡ್ಡು ಕೊಟ್ಟರೆ ಯಾವುದು ಮಟೀರಿಯಲ್ ಸಿಗ್ಬೋದು, ಅದರಿಂದ ನೀವು ಎಲ್ಲರೂ ನೋಡ್ಕೊಂಡ್ಬಿಟ್ಟು ಫೀಡನ್ನು ಮಾಡ್ಬೋದು. ಬಟ್ ಇದಕ್ಕೆ ನಿಮ್ಮದು ಟಾರ್ಗೆಟ್ ಇರುವುದು ಈಗ ಒಂದು ಬರ್ಡ್ಸಿಗೆ ಹೋಗಬೇಕಲ್ಲ, ಬರ್ಡ್ಸ್ನಿಂದ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸು ಬರಬೇಕು ನಿಮ್ಮ ಫೀಡ್ ಹಾಕಿದ ಮೇಲೆ. ಸೊ ಅದಕ್ಕೆ ಪೌಲ್ಟ್ರಿದು ಮತ್ತು ಫೀಡ್ ಮ್ಯಾನುಫ್ಯಾಕ್ಚರಿಂಗು ಎರಡೂ ಅನುಭವ ಮತ್ತು ಎಕ್ಸ್ಪೀರಿಯೆನ್ಸು ತೊಗೊಂಡ್ಮೇಲೇ ಇದನ್ನ ಸ್ಟಾರ್ಟ್ ಮಾಡಿ. ಸುಮ್ಮನೆ ಬರೀ ಇದು ಹಾಗೆ ಸ್ಟಾರ್ಟ್ ಮಾಡಲಿಕ್ಕೆ ಬರೋದಿಲ್ಲ ಇಂಡಸ್ಟ್ರಿ. ಯಾವುದೇ ಇಂಡಸ್ಟ್ರಿ ಆದರೂ ಅಷ್ಟೇ, ಅದಕ್ಕೆ ಬೇಕಾದಂಥ ಒಂದು ಕಂಪ್ಲೀಟ್ ನಾಲೆಜ್ ಬರೋವರೆಗೂ ಅದನ್ನ ಸ್ಟಾರ್ಟ್ ಮಾಡೋದ್ರಿಂದ ನಷ್ಟ ಆಗುವ ಸಂಭವನೆ ಜಾಸ್ತಿ. ಸರ್, ಪ್ರತಿಯೊಂದು ವಸ್ತುವಿಗೆ ಅದರದ್ದೇ ಆದ ಒಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ, ಅಂತ ಜೀವಿತಾವಧಿ ಅಂತ ಇರುತ್ತೆ, ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಫೀಡು 20 ದಿನಗಳವರೆಗೂ ಉಪಯೋಗಿಸ್ಬೋದು. 20 ದಿನ ನಾವು ರೆಕಮೆಂಡ್ ಮಾಡೋದು 15 ದಿನ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಅಂತಂದು ಹೇಳ್ತೀವಿ. ಅದಾದಮೇಲೆ ಏನಾಗುತ್ತೆ ಫೀಡು ಆ ಥರ ಎಕ್ಸ್ಪೈರ್ ಆಗಿ ಪೂರ್ತಿ ಕೆಟ್ಟು ಹೋಗಿಬಿಡ್ತು ಆ ಥರ ಏನಾಗಲ್ಲ. ಬಟ್ ಅದರಲ್ಲಿ ಇರ್ತಕ್ಕಂಥ ವಿಟಮಿನ್ಸು ಮತ್ತು ಮಿನರಲ್ಸ್ದು ಅದ್ರದ್ದು ಪೊಟೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರದ್ದು ಪರ್ಫಾರ್ಮೆನ್ಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಬರ್ಡ್ಸಿಂದ ಆ ಪರ್ಫಾರ್ಮೆನ್ಸ್ ಬರದೇ ಹೋಗ್ಬೋದು. ಅದಕ್ಕೆ ಮ್ಯಾಕ್ಸಿಮಮ್ 20 ಡೇಸ್, 15 ಡೇಸ್ ಈಸ್ ಕರೆಕ್ಟ್. ಆಪ್ಟಿಮಮ್ 15 ದಿನ ಇಟ್ಕೋಬೋದು ಫೀಡ್ ಸ್ಟಾಕ್. ಸರ್, ತಮ್ಮಲ್ಲಿ ಸಿಗೋ ವೆರೈಟೀಸ್ ಆಫ್ ಫೀಡ್ಸ್ ಬಗ್ಗೆ ಹೇಳ್ಬೋದು? ನಾವು ಬೇಸಿಕಲಿ ಲೇಯರ್ ಫೀಡ್ ಮಾಡ್ತೀವಿ. ಲೇಯರ್ ಫೀಡ್ನಲ್ಲಿ ಚಿಕ್ಸ್ ಫೀಡ್, ಗ್ರೋವರ್ ಫೀಡ್ ಆ್ಯಂಡ್ ಲೇಯರ್ ಫೀಡ್ ಅಂತ 3 ವೆರೈಟಿ ಬರುತ್ತೆ, ಮೇಜರ್ ವೆರೈಟಿ. ಚಿಕ್ಸ್ ಫೀಡ್ ಅಂದರೆ ಫಸ್ಟು ಹುಟ್ಟಿದ ಮರಿಗೆ ನಾವು ಹುಟ್ಟಿದ ಫಸ್ಟ್ ಡೇಯಿಂದ 8 ವೀಕ್ಸ್ವರೆಗೂ ಕೊಡೋದಕ್ಕೆ ಚಿಕ್ಸ್ ಫೀಡ್ ಅಂತೀವಿ. 8 ವೀಕ್ಸ್ ಆದ ನಂತರ ಅದಕ್ಕೆ ಬೆಳೆಯೋ ಕೋಳಿ ಅದಕ್ಕೆ ಗ್ರೋವರ್ ಫೀಡ್ ಅಂತ ಹೆಸರು. ಗ್ರೋವರ್ ಫೀಡ್ ಎಲ್ಲಿವರೆಗೂ ಕೊಡ್ತೀವಿ ಅಂದರೆ ಮೊಟ್ಟೆ ಪ್ರೊಡಕ್ಷನ್ ಶುರು ಆಗುವವರೆಗೂ ಗ್ರೋವರ್ ಫೀಡ್ ಕೊಡ್ತೀವಿ. ಒಂದು ಸರಿ ಮೊಟ್ಟೆ ಪ್ರೊಡಕ್ಷನ್ ಶುರು ಆದಮೇಲೆ ಕೊಡುವಂಥ ಫೀಡಿಗೆ ಲೇಯರ್ ಫೀಡ್ ಅಂತ ಹೇಳ್ತೀವಿ. ಸೊ ಫಾರ್ಮರ್ಸ್ ಕೂಡ ಅದನ್ನ ಅದೇ ರೀತಿ ಆರ್ಡ್ರ್ ಮಾಡ್ತಾರೆ ನಮಗೆ.
ಮೊಟ್ಟೆ ಸ್ಟಾರ್ಟ್ ಆಗಿ ಲೇಯರ್ ಫೀಡ್ ಕಳಿಸಿದ್ರೆ ನಾವು ಲೇಯರ್ ಫೀಡು ಕಳ್ಸೋಕ್ಕೆ ಶುರು ಮಾಡ್ತೀವಿ. ಲೇಯರ್ ಫೀಡು ಟಿಲ್ ದ ಎಂಡ್ ಆಫ್ ಇಟ್ಸ್ ಪೀರಿಯಡ್ ಲೇಯರ್ ಫೀಡ್ನೇ ಹೋಗ್ತಾ ಇರುತ್ತೆ. ಸರ್ ಇದೇನು ಟೈಪ್ಸ್ ಹೇಳಿದಿಲ್ಲ ಸರ್, ಇದು ಅಕಾರ್ಡಿಂಗ್ ಟು ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ ಹೇಗೆ ಸರ್ ಇದು? ಪ್ರೈಸ್ ವೇರಿಯೇಷನ್ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಪ್ರೈಸ್ ವೇರಿಯೇಷನ್ಗಿಂತ ಬರ್ಡ್ಸ್ದೇನು ದೇಹ ರಚನೆ ಇದೆ, ಅದ್ರದ್ದು ಬೆಳವಣಿಗೆ ಇದೆ, ಅದರದ್ದು ಏನು ಮೊಟ್ಟೆ ಶುರು ಆಗಿದೆಯೋ ಇಲ್ಲೋ ಅದು ತುಂಬ ಡಿಫ್ರೆನ್ಸ್ ಆಗುತ್ತೆ. ಅದು ನ್ಯೂಟ್ರಿಷನ್ ನಾವು ಕೊಡಬೇಕಾದಂಥ ನ್ಯೂಟ್ರಿಷನ್. ಸೊ ಅದಕ್ಕೆ ಆ ರೀತಿಯಾಗಿ ಫಾರ್ಮುಲೇಷನ್ ಮಾಡಿರ್ತೀವಿ ನಾವು. ಈಗ ಫಸ್ಟ್ 8 ವೀಕ್ಸ್ ತುಂಬ ಕ್ರಿಟಿಕಲ್, ತುಂಬ ಡೆಲಿಕೇಟ್ ಇರುತ್ತೆ ಚಿಕ್ಸ್. ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರಲ್ಲ, ಅದು ವ್ಯಾಕ್ಸಿನೇಷನ್ಸ್ ಮಾಡ್ತಾ ಇರ್ತೀವಿ. ಸೊ ಆವಾಗ ನಾವು ಕೊಡಬೇಕಾದ ಫುಡ್ಡು ಒಂದು ಕಾನ್ಸಂಟ್ರೇಟೆಡ್ ಫುಡ್ ಕೊಡ್ತೀವಿ, ಹೈ ಪ್ರೋಟೀನ್ ಫುಡ್ ಇರುತ್ತೆ ಅದು. ಅದಾದಮೇಲೆ ಗ್ರೋಯಿಂಗ್ ಪೀರಿಯಡಲ್ಲಿ ಅಂಥ ಏನು ರಿಸ್ಕ್ ಇರಲ್ಲ, ಪ್ರೊಡಕ್ಷನ್ನು ಇರಲ್ಲ, ಆವಾಗ ಲೋ ಪ್ರೋಟೀನ್ ಫೀಡನ್ನು ಕೊಡ್ತೀವಿ ನಾವು ಗ್ರೋವರ್ ಪೀರಿಯಡಲ್ಲಿ. ಲೇಯರ್ ಬಂದಮೇಲೆ ನಮಗೆ ಒಂದು ಪ್ರೋಟೀನು, ಎಗ್ ಪ್ರೊಡಕ್ಷನ್ಗೆ ಪ್ರೋಟೀನ್ ಕೊಡಬೇಕಾಗತ್ತೆ, ಕ್ಯಾಲ್ಶಿಯಂ ಕೊಡಬೇಕಾಗತ್ತೆ, ಎಲ್ಲ ವೈಟಮಿನ್ಸ್ ಕೊಡಬೇಕಾಗತ್ತೆ. ನಾವು ಅತ್ಯಂತ ಹೆಚ್ಚು ಮೊಟ್ಟೆ ಉತ್ಪಾದನೆ ಅಚೀವ್ ಮಾಡಬೇಕಂದ್ರೆ ನಾವು ಬೆಸ್ಟ್ ಫೀಡ್ ಕೊಟ್ಟರೆ ಅಚೀವ್ ಆಗೋದು. ಸರ್ ಕೆಲವೊಂದು ಸರಿ ಫೀಡ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಎಷ್ಟು ಮುಂಜಾಗ್ರತೆ ಕ್ರಮ ಕೈಗೊಂಡ್ರೂ ಕೂಡ ಕೆಲವೊಂದು ಸರಿ ರಿಸಲ್ಟಲ್ಲಿ ವೇರಿಯೇಷನ್ ಆಗುತ್ತೆ ಸರ್. ಅಂಥ ಪರಿಸ್ಥಿತಿಯಲ್ಲಿ ತಾವು ಯಾವ ಥರ ಕ್ರಮಗಳನ್ನು ಕೈಗೊಳ್ತೀರಿ? ನಮಗೆ ಮುಖ್ಯವಾಗಿ ಬರೋದು ಫೀಡ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಅಫ್ಲೋಟಾಕ್ಸಿನ್. ಅಫ್ಲೋಟಾಕ್ಸಿನ್ ಅನ್ನೋದು ಇದು ಆಸ್ಪರ್ಜಿಲ್ಲಸ್ ಫ್ಲೇವರ್ಸ್ ಎಂಬ ಒಂದು ಫಂಗಸ್, ಅದರಿಂದ ಪ್ರೊಡಕ್ಷನ್ ಆಗುತ್ತೆ. ನಮ್ಮ ಎಲ್ಲ ಅಗ್ರಿಕಲ್ಚರ್ ಬೈ ಪ್ರಾಡಕ್ಟ್ಸ್ ಇರೋದರಿಂದ ಪ್ರತಿಯೊಂದು ರಾ ಮೆಟೀರಿಯಲ್ಲು ಅದಕ್ಕೆ ಬೇಕಾದಂಥ ಒಂದು ಮಾಯ್ಶ್ಚರ್ ಅಂತ ಏನು ಕರಿತೀವಿ, ನೀರಿನ ಅಂಶ, ಅದು ಸಿಕ್ಕ ತಕ್ಷಣವೇ ಅದು ವಿತಿನ್ 48 ಅವರ್ಸು ಆ ಫಂಗಸ್ ಡೆವಲಪ್ ಆಗಿಬಿಡುತ್ತೆ. ಒಂದು ಸರಿ ಫಂಗಸ್ ಡೆವಲಪ್ ಆಗಿ ಟಾಕ್ಸಿನ್ ಪ್ರೊಡಕ್ಷನ್ ಆದರೆ ಆ ಮಟೀರಿಯಲ್ ಯಾವುದೇ ಕಾರಣಕ್ಕೂ ನಾವು ಉಪಯೋಗಿಸಬಾರ್ದು, ಉಪಯೋಗಿಸೋಕ್ಕೆ ಅರ್ಹ ಇರಲ್ಲ ಅದು ಫೀಡಲ್ಲಿ. ಯಾಕಂದರೆ ಆ ಟಾಕ್ಸಿನ್ ಅಂತ ಏನು ಪ್ರೊಡಕ್ಷನ್ ಆಗುತ್ತೆ ಅದು ಒಂದು ಸರಿ ನಾವು ಫೀಡ್ ಒಳಗೆ ಹೋಗ್ಬಿಟ್ರೆ ಅದು 10 ರೂಪಾಯಿ ಇರೋ ಫೀಡ್ ಕೂಡ 10 ಪಟ್ಟು ನಮಗೆ ಲಾಸ್ ಮಾಡೋವಂಥ ಚಾನ್ಸಸ್ಸೇ ಜಾಸ್ತಿ. ಹೀಗಾಗಿ ನಾವು ಮುಂಜಾಗ್ರತೆ ಅಂದರೆ ಮೇನ್ ಯಾವುದು ಎಲ್ಲ ರಾ ಮಟೀರಿಯಲ್ಸು ಇದರಲ್ಲಿ ಟಾಕ್ಸಿಸಿಟಿ ಇಲ್ಲದೇ ಇರೋ ಹಾಗೆ ನೋಡ್ಕೋಬೇಕು. ಆಮೇಲೆ ಫೀಡ್ ಪ್ರೊಡಕ್ಷನ್ ಆದಮೇಲೆ ಕೂಡ ಫೀಡ್ ಕೂಡ ಒಂದು ಸರಿಯಾದ ವಿಧಾನದಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು. ಅಲ್ಲಿ ಫಾರ್ಮರ್ಸ್ ಕೂಡ ಸರಿಯಾಗಿ ಸ್ಟೋರೇಜ್ ಮಾಡಬೇಕು. ಎಸ್ಪೆಷಲಿ ಮಳೆಗಾಲದಲ್ಲಿ ಸುಮ್ಮನೆ ಇಟ್ಟರೆ ಕೂಡ ಒಂದೊಂದು ಸರಿ ಫೀಡು ಕೆಟ್ಟು ಫಂಗಸ್ ಆಗುವಂಥ ಸಂದರ್ಭ ಇರ್ತದೆ. ಅವರು ಸೂಕ್ತ ಕ್ರಮ ತಗೋಬೇಕು, ಡ್ರೈ ಪ್ಲೇಸಲ್ಲಿ ಇಡಬೇಕು. ಅದು ಯಾವುದೇ ಕಾರಣಕ್ಕೂ ಆ ಫೀಡಿಗೆ ಮಾಯಿಶ್ಚರ್ ಸಿಗೋ ಹಾಗೆ ನೋಡ್ಕೋಬೇಕು.